Hello friends, so welcome to the Reasoning Specialist YouTube channel. So ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಫೈನ್. ಸೊ ಟಾರ್ಗೆಟ್ SSCGD 2025 ಅನ್ನುವಂಥ ಥೀಮ್ ಇಟ್ಕೊಂಡು ಇದು ಏನಪ್ಪಾ ಅಂತಂದ್ರೆ ಒಂದು 40ನೇ ಕ್ಲಾಸ್ ಆಗ್ತಾ ಇದೆ. ಈಗಾಗಲೇ ಏನಪ್ಪಾ ಅಂದ್ರೆ ಸೊ 39 ಕ್ಲಾಸ್ಗಳನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದಾಯ್ತು. ಸೊ ನೀವು ಕೂಡ ನಿಮ್ಮಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇದು ಶಿಫ್ಟ್ 1 26/2/2024ಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ. ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ರಿ ಸೊ ಯಾವ ರೀತಿ ಕ್ವಶನ್. ಸೊ ಇದು ನೋಡ್ರಿ ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಓಕೆ, ಈ ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಒಳಗೆ ನೋಡ್ರಿ ಫಸ್ಟ್ ಏನ್ ಮಾಡ್ತೀರಿ, ಸೊ 99 ಒಳಗೆ 91 ಡಿಫ್ರೆನ್ಸ್ ನೋಡಿದಾಗ ನೋಡ್ರಿ ಏನಾಗತ್ತಿ -8 ಆಯ್ತು. ಬಟ್ ಇಲ್ಲಿ ನೆಕ್ಸ್ಟ್ ಏನ್ ಬರ್ತೈತೆ ಅಂತ ಗೊತ್ತಿಲ್ಲ, ಇಲ್ಲಿಯೂ ನೆಕ್ಸ್ಟ್ ಏನ್ ಬರ್ತೈತೆ ಅಂತ ಗೊತ್ತಿಲ್ಲ. ಫೈನ್. ಹಾಗಾದ್ರೆ ಇಲ್ಲಿಂದ ಇಲ್ಲಿ ನೋಡ್ರಿ ಮತ್ತೆ ಇಲ್ಲಿಂದ ಈ ಕಡೆ ನೋಡಿದಾಗ ನೋಡ್ರಿ 74 ನೋಡ್ರಿ, ಅಥವಾ ನೀವು ಈ ಕಡೆಯಿಂದನೂ ಬಂದ್ರು 57ರಿಂದ 65. ಓಕೆ, 57ರಿಂದ 65 ಅಂದ್ರೆ ಏನಾಗ್ತದೆ 8, ಅಂದ್ರೆ ಈ ಕಡೆ ಹೋಗ್ಬೇಕಾದ್ರೆ ಮೈನಸ್ ಆಯ್ತು. ದೆನ್ ಇಲ್ಲಿ ನೋಡ್ರಿ ಸೊ 9. ಓಕೆ, -9. ಸೊ ನೋಡ್ರಿ -9 -8. ಹಾಗಾದ್ರೆ ಇಲ್ಲಿ ಕೂಡ -8 ಐತಿ. ದೆನ್ -9 -8 -9 ಈ ರೀತಿ ರಿಪೀಟ್ ಆಗಿರ್ಬೋದು ಅನ್ನೋದಾದ್ರೆ ಸೊ ಇಲ್ಲಿ -8 ಅಂದ್ರೆ ಇಲ್ಲಿ -9 ಬರ್ತದೆ, ಇಲ್ಲಿ -8 ಆಗಿರ್ತದೆ. ಹಾಗಾದ್ರೆ 91ರೊಳಗೆ 9 ತೆಗೆದ್ರೆ, ಓಕೆ 91ರೊಳಗೆ 9 ತೆಗೆದ್ರೆ ಸೊ ಏನ್ ಬರ್ತೈತಿಪ್ಪ ಅಂದ್ರೆ 82 ಬರ್ತೈತಿ. ಹೌದಾ, 82 ನೋಡ್ರಿ ಆಪ್ಷನ್ ದಾಗ ಐತಿ. ಬಟ್ ಕ್ರಾಸ್ ವೆರಿಫೈ ಮಾಡೋ ಈ 82ರೊಳಗೆ 8 ಹೋದ್ರೂ ಎಸ್ 74 ಬರ್ತದೆ. ಹಾಗಾದ್ರೆ ನೋಡ್ರಿ ಸಿರೀಸ್ ಸೀಕ್ವೆನ್ಸ್ ಏನ್ ಬರ್ತದೆ -8 -9 -8 -9 -8. ಓಕೆ, ಹಾಗಾದ್ರೆ ಆಪ್ಷನ್ ಏನ್ ಬರ್ತಾ ಇದೆ 82. ಸೊ 4ನೇ ಆಪ್ಷನ್ ಐತಿ ನೋಡ್ರಿ 82. ಸೊ ಇಟ್ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ ಸೊ ಇದು ಐನಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಸೊ ಇಲ್ಲಿ ಸೊ ಬಿ ಇದ್ದಿದ್ದು ಏನಾಗ್ತಾ ಇದೆ ಅಂತಾರ y ಆಗ್ತಾ ಇದೆ ನೋಡ್ರಿ. y z a b. ಓಕೆ, ನೀವು y ಇಂದ ತಗೊಂಡಾಗ ಈ ಕಡೆಯಿಂದ ಈ ಕಡೆ ತಗೊಂಡಾಗ ನೋಡ್ರಿ ಸೊ y ಆದ್ಮೇಲೆ z a b. ಸೊ ಏನ್ ಬರ್ತಾ ಇದೆ +3 ಆದ್ರೆ ನೋಡ್ರಿ ಈ ಇದ್ದಿದ್ದು ಏನಾಗ್ತಾ ಇದೆ h ಆಗ್ತಾ ಇದೆ. ಓಕೆ ನೋಡ್ರಿ e ಅಂತಂದ್ರೆ 5, ಸೊ h ಅಂದ್ರೆ 8. ಇಲ್ಲೂ ಕೂಡ ಈ ಕಡೆ ಬರ್ಬೇಕಾರ +3 ಆಗತೈತಿ. i ಇದ್ದಿದ್ದು ಎಲ್ಲ ಆಗ್ಬೇಕಾರ ನೋಡ್ರಿ JKL. ಸೊ ಇಲ್ಲೂ ಕೂಡ ಏನಾಗತ್ತಿ +3 ಆಗತ್ತೆ. ಅಥವಾ ನಾವ್ ಈ ಕಡೆಯಿಂದ ಈ ಕಡೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೋದು -3 ಮಾಡ್ಕೋಬಹುದು. ಓಕೆ, ಸೊ ಈಸಿ ಆಗೋದು ಏನಪ್ಪಾ ಅಂದ್ರೆ ಈ ಕಡೆಯಿಂದ ಈ ಕಡೆ ನೋಡೋಣ ಆದ್ರೆ ಸೊ x y z a. ಸೊ ದೆನ್ j k l m. ಸೊ d e f g. ಸೊ ದೆನ್ the 1 is the right answer. ಓಕೆ ನೋಡ್ರಿ x ಇಂದ a ಗೆ ನೋಡ್ರಿ y z a 3 ಡಿಫರೆನ್ಸ್ ಬರ್ತಾ ಇದೆ, j k l m 3 ಡಿಫರೆನ್ಸ್ ಬರ್ತಾ ಇದೆ, d e f g. ಸೊ the 1 is the right answer. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ ನೋಡ್ರಿ ಸೊ ಬ್ಲಡ್ ರಿಲೇಷನ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಓಕೆ, ರಕ್ತ ಸಂಬಂಧ. ಈ ರಕ್ತ ಸಂಬಂಧದಲ್ಲಿ ನೋಡ್ರಿ ಸೊ ಒಂದು ಈಕ್ವೇಶನ್ ಅನ್ನ ಕೊಟ್ಟಾರ ಏನಂತಂದ್ರೆ ಸೊ ಇಲ್ಲಿ a into b divided by c minus d plus e minus f. then how is e related to a ಅಂತ. ಹಾಗಾದ್ರೆ e a ಗೆ ಹೇಗೆ ಸಂಬಂಧ ಇದೆ ಅಂತ ಕೇಳ್ತಾರೆ. ಓಕೆ, ಫಸ್ಟ್ ಏನ್ ಮಾಡೋಣ್ರಿ ಸೊ a into b ತಗೊಳ್ಳೋಣ. ಓಕೆ, ಗುಣಾಕಾರ ಚಿಹ್ನೆ ಎಲ್ಲೈತಿ ನೋಡ್ರಿ, ಗುಣಾಕಾರ ಚಿಹ್ನೆ ಇಲ್ಲೈತಿ. ಅಥವಾ ನೀವು ಕನ್ನಡದಾಗ ನೋಡಿದ್ರೆ ಗುಣಾಕಾರ ಚಿಹ್ನೆ ಇಲ್ಲೈತಿ. ಓಕೆ ನೋಡ್ರಿ ಅಂದ್ರೆ ಏನು p q ನ ತಾಯಿ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ a ಏನಾಗ್ತಾರೆ b ಯ ತಾಯಿ ಆಗ್ತಾರೆ. ಓಕೆ, a b ಯ ತಾಯಿ ಆದ್ರು. ರೈಟ್. ಸೊ ದೆನ್ ಅಗರ್ ನೆಕ್ಸ್ಟ್ ನೋಡ್ರಿ ಸೊ ಬಿ ಡಿವಿಜನ್ ಸಿ ಅಂತ ಹೇಳ್ತಾರೆ. ಓಕೆ ನೋಡ್ರಿ ಬಿ ಡಿವಿಜನ್ ಸಿ. ಓಕೆ, ಈ ಬಿ ಡಿವಿಜನ್ ಸೊ ಡಿವಿಜನ್ ಸಿಂಬಲ್ ಎಲ್ಲೈತಿ ಇಲ್ಲೈತಿ. ಓಕೆ, ಪಿ ಇಸ್ ದ ಫಾದರ್ ಆಫ್ ಕ್ಯೂ ಆದ್ರೆ ದೆನ್ ಬಿ ಇಸ್ ದ ಫಾದರ್ ಆಫ್ ಸಿ ಆಗ್ತಾರೆ. ಸೊ ಹಾಗಾದ್ರೆ ಬಿ ಇಸ್ ದ ಫಾದರ್ ಆಫ್ ಏನಾದ್ರು ನೋಡ್ರಿ ಬಿ ಯಾರ ಫಾದರ್ ಆಫ್ ಸಿ ಆಗ್ತದೆ. ಓಕೆ, ದೆನ್ ನೆಕ್ಸ್ಟ್ ನೋಡ್ರಿ ಸಿ ಮೈನಸ್ ಡಿ. ಸೊ ದೆನ್ ಮೈನಸ್ ಎಲ್ಲಿದೆ ಅನ್ನೋದಾದ್ರೆ ನೋಡ್ರಿ ಮೈನಸ್ ಸಿಂಬಲ್ ಐತಿ ಇಲ್ಲಿ. ಓಕೆ, ಅಂದ್ರೆ ಏನಪ್ಪಾ ಅಂದ್ರೆ P is the sister of Q ಆದ್ರೆ then C is the sister of D ಆಗ್ತಾರೆ. ಓಕೆ ನೋಡ್ರಿ ಹಾಗಾದ್ರೆ C ಯಾರ D ಯ ಸಹೋದರಿ ಆದ್ರು. ಓಕೆ, ಸೊ ದೆನ್ D ಪ್ಲಸ್ E ನೋಡ್ರಿ D ಪ್ಲಸ್ E ಅಂತ ಹೇಳ್ತಾರೆ. then it is a P is the brother of Q ಆದ್ರೆ D is the brother of E ಆಗ್ತಾ ಇದ್ದಾನೆ. then D ಏನಪ್ಪಾ ಅಂದ್ರೆ brother of E ಆದ್ರೆ ನೆಕ್ಸ್ಟ್ E ಮೈನಸ್ ಎಫ್ ಅಂತ ಹೇಳ್ತಾರೆ. then again ಮೈನಸ್ ಇಲ್ಲಿ ಬತ್ತು P is the sister of Q ಆದ್ರೆ then E is the sister of ಎಫ್ ಆಗ್ತಾ ಇದಾರೆ. ಓಕೆ, ಇ ಇಸ್ ದ ಸಿಸ್ಟರ್, ಸಾರಿ ಇಲ್ಲಿ ಇ ಬರ್ಬೇಕಲ್ಲ. ಸೊ ಹಾಗಾದ್ರೆ ಇ ಇಸ್ ದ ಸಿಸ್ಟರ್ ಆಫ್ ಯಾರು ಎಫ್ ಆಗ್ತಾ ಇದಾರೆ. ಓಕೆ ನೋಡ್ರಿ ಯಾಕಂದ್ರೆ ಡಿ ಇಸ್ ದ ಬ್ರದರ್ ಆಫ್ ಇ ಆಗಿತ್ತಲ್ಲ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ ಸೊ ಇ ಇಸ್ ದ ಸಿಸ್ಟರ್ ಆಫ್ ಎಫ್ ಆಯ್ತು. ದೆನ್ ಫೈನಲಿ ಬಂದ್ಬಿಟ್ಟು ಕ್ವಶನ್ ಏನಾಗಿರ್ತಾರೆ ಹೌ ಇಸ್ ಇ ರಿಲೇಟೆಡ್ ಟು ಎ ಅಂತ ಹೇಳ್ತಾರೆ. ಹಾಗಾದ್ರೆ ನೋಡ್ರಿ ಸೊ ಇ ಇಸ್ ರಿಲೇಟೆಡ್ ಟು ಎ ಅಂತಂದಾಗ ಎ ಯ ಮಗ ಯಾರಪ್ಪ ಅಂದ್ರೆ ಬಿ ನ ಮಕ್ಕಳು ಯಾರಪ್ಪ ಅಂತಾರ ಸಿ ಡಿ ಇ ಮತ್ತು ಎಫ್. ಇವು 4 ಜನ ಏನಪ್ಪಾ ಅಂದ್ರೆ ಸೊ ಬಿ ನ ಮಕ್ಕಳಾಗ್ತಾ ಇದಾರೆ. ಹಾಗಾದ್ರೆ ಇಲ್ಲಿ ಕ್ವಶನ್ ಏನ್ ಕೇಳ್ತಾರೆ ಈ ಎಗೆ ಏನಾಗ್ಬೇಕಂದ್ರೆ ಎ ಯ ಮಗನ ಮಗಳು.
ಮಗನ ಮಗಳು ಏನಕ್ಕಾಳ್ರಿ ಮೊಮ್ಮಗಳು ಅಂತ ಇರ್ಬೇಕು, ಇಲ್ಲ ಮಗನ ಮಗಳು. ಎಸ್ ನೋಡ್ರಿ, ದ ಆಪ್ಷನ್ 2 ಮಗನ ಮಗಳು ಅನ್ನೋದಂತ ಆಪ್ಷನ್ ಇದೆ. ಸೊ ಹಾಗಾದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡ್ರಿ, ಸಿಲೋಜಿಸಮ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಹಾಗಾದ್ರೆ ನೋಡ್ರಿ, ನೋ ಎಸ್ ಇಸ್ ಅ ಟಿ ಅಂತ ಇರ್ತಾರೆ. ಯಾವುದೇ ಎಸ್ ಗಳು ಏನಾಗತ್ತಿಲ್ಲ, ಟಿ ಆಗತ್ತಿಲ್ಲ. ನೋಡ್ರಿ, ಯಾವುದೇ ಎಸ್ ಏನಪ್ಪಾ ಅಂದ್ರೆ ಟಿ ಆಗ್ತಿಲ್ಲ. ದೆನ್ ಸಮ್ ಯು ಆರ್ ಎಸ್ ಅಂತ ಇರ್ತಾರೆ. ಸಮ್ ಯು ನೋಡ್ರಿ, ಕೆಲವೊಂದು ಯುಗಳು ಏನಾಗ್ಯಾವ, ಎಸ್ ಗಳಾಗಿದಾವೆ. ಸೊ ಹಾಗಾದ್ರೆ ಕ್ವಶನ್ ಏನ್ ಕೇಳ್ತಾರೆ, ಸಮ್ ಯು ಆರ್ ನಾಟ್ ಟಿ ಅಂತಿದ್ದಾರೆ. ಹಾಗಾದ್ರೆ ನೋಡ್ರಿ, ಯು ಅಂತೂ ಟಿ ಅಂತೂ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ, ಸೊ ಬಟ್ ಈ ಯುಗಳನ್ನ ನಾವ್ ಏನ್ ಮಾಡ್ಬೋದು, ಟಿ ಮಾಡಬಹುದು. ಬಟ್ ಏನಪ್ಪಾ ಅಂದ್ರೆ ಕೆಲವೊಂದು ಯುಗಳು ಎಸ್ ಇರೋದ್ರಿಂದ, ಯಾಕಂದ್ರೆ ಎಸ್ ಟಿ ಆಗಂಗಿಲ್ಲ ಅಂತ ಹೇಳ್ತಾರೆ. ಓಕೆ, ಇಷ್ಟೊಂದು ಯುಗಳು ಏನಪ್ಪಾ ಅಂತಂದ್ರೆ ಟಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂಗಾಗಿ ಏನೈತಿ, ಸಮ್ ಯು ಆರ್ ನಾಟ್ ಟಿ. ಸೊ 100% ಕರೆಕ್ಟ್ ಆಗ್ತಾ ಇದೆ. ಓಕೆ, ದೆನ್ ಆಲ್ ಟಿ ಆರ್ ಯು. ನೋಡ್ರಿ, ಎಲ್ಲಾ ಟಿಗಳು ಯು ಅದಾವ. ಸೊ ನೋಡ್ರಿ, ಟಿ ಮತ್ತು ಯುಗೆ ಏನು ಕನೆಕ್ಷನ್ ಇಲ್ಲ ಅಂತಂದ್ರೆ, ಸೊ ದೆನ್ ರಾಂಗ್ ಆಯ್ತು. ಸೊ ದ ಆಪ್ಷನ್ ಏನಪ್ಪಾ ಅಂತಂದ್ರೆ, ಸೊ ಓನ್ಲಿ ಒನ್ ಫಾಲೋ ಆಗ್ತದೆ. ಸೊ ದ ಕನ್ಕ್ಲೂಷನ್ ಓನ್ಲಿ ಫಸ್ಟ್ ಫಾಲೋ ಇಸ್ ದ ರೈಟ್ ಆನ್ಸರ್. ಸೊ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ, ಸೊ ನೋಡ್ರಿ, ಸೊ ಅಗೇನ್ ಏನಿದು ಒಂದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ನೋಡ್ರಿ ಇದೇ ಶಿಫ್ಟ್ದೊಳಗೆ ಇದು 2ನೇ ಪ್ರಶ್ನೆ. ಓಕೆ, ಸೊ ಹಾಗಾದ್ರೆ ಮನುಷ್ಯನ ಒಂದು ಫೋಟೋವನ್ನು ತೋರಿಸುತ್ತಾ ರಾಮ್ ಏನ್ ಹೇಳ್ತಾ ನೋಡ್ರಿ, ಅವರು ಅಂತಂದ್ರೆ ಯಾರು, ಆ ಫೋಟೋದಲ್ಲಿರುವಂತ ಮನುಷ್ಯ. ಓಕೆ, ನೋಡ್ರಿ, ಆ ಫೋಟೋ ಅವರು ಅಂತಂದ್ರೆ ಯಾರು, ಆ ಫೋಟೋದಲ್ಲಿರುವಂತ ಮನುಷ್ಯ. ನನ್ನ ಅಂತಂದ್ರೆ ಯಾರು ಬರ್ತಾರ, ಸೊ ಇಲ್ಲಿ ಹೇಳ್ತಿರುವಂತ ರಾಮ್ ಬರ್ತಾರೆ. ಹಾಗಾದ್ರೆ ಅವರು ನನ್ನ ತಾಯಿ ಅಂತಂದ್ರೆ ಯಾರು, ರಾಮನ ತಾಯಿ. ರಾಮನ ತಾಯಿಯ ಗಂಡನ ತಂದೆ ಅಂತಾರ. ಸೊ ನೋಡ್ರಿ, ಸೊ ತಾಯಿಯ ಗಂಡ ಅಂತಂದ್ರ ರಾಮನ ತಂದೆ. ಸೊ ಗಂಡನ ತಂದೆ ಅಂತ ಹೇಳ್ತಾರ. ಯಾರು ಗಂಡನ ತಂದೆ, ಯಾರ, ಆ ಮನುಷ್ಯ. ರೈಟ್, ಆ ಮನುಷ್ಯ. ಓಕೆ, ಹಾಗಾದ್ರೆ ಕ್ವಶನ್ ಏಕತ್ತ ನೋಡ್ರಿ, ರಾಮನಿಗೆ ಮನುಷ್ಯ ಹೇಗೆ ಸಂಬಂಧ. ಓಕೆ, ಹೌ ಇಸ್ ದ ಮ್ಯಾನ್ ರಿಲೇಟೆಡ್ ಟು ರಾಮ್. ಓಕೆ, ಸೊ ದಟ್ ಮ್ಯಾನ್, ಸೊ ರಾಮ್ಗೆ ಏನಾಗ್ಬೇಕು ನೋಡ್ರಿ, ರಾಮನ ತಂದೆ ಯಾರಪ್ಪ ಅಂತಾರ, ಸೊ ಈ ತಾಯಿಯ ಗಂಡ ಅಂದ್ರೆ ಇವ. ಸೊ ಇವನ ತಂದೆ ಯಾರಪ್ಪ ಅಂದ್ರೆ ಆ ಮನುಷ್ಯ. ಹಾಗಾದ್ರೆ ತಂದೆಯ ತಂದೆ ಆಗ್ತಾನೆ. ಸೊ ತಂದೆಯ ತಂದೆ ಏನಂತೀರಿ, ಅಜ್ಜ ಅಂತೀವಿ. ಸೊ ಇಲ್ಲಪ್ಪ ಅಂದ್ರ ಸೊ ಡೈರೆಕ್ಟ್ಲಿ ನಿಮ್ಗೆ ಈ ರೀತಿ ಆನ್ಸರ್ ಕೊಡ್ತಾರೆ, ಏನಪ್ಪ ಅಂದ್ರೆ ತಂದೆಯ ತಂದೆ. ಸೊ ಹಾಗಾದ್ರೆ ನೋಡ್ರಿ, ಸೊ ತಂದೆಯ ತಂದೆ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ನೋಡ್ರಿ, ಇದು ಒಂದು ಏನಪ್ಪಾ ಅಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಓಕೆ, ಫೈನ್. ಸೊ ಹಾಗಾದ್ರೆ ನೋಡ್ರಿ, 8% ಶ್ರೀನಾ. ಓಕೆ, ಸೊ ಇಷ್ಟು ಜನ ಏನಪ್ಪಾ ಅಂದ್ರೆ ಸಿಟ್ ಅರೌಂಡ್ ಅ ಸ್ಕ್ವೇರ್ ಟೇಬಲ್ ಸಚ್ ದಟ್ ದ 2% ಸಿಟ್ ಇನ್ ಈಚ್ ಆಫ್ ದ ಸೈಡ್ಸ್ ಅಂತ ಇದೆ. ಓಕೆ, ಸ್ಕ್ವೇರ್ ಟೇಬಲ್ ಅಂತ ಹೇಳ್ತಾರೆ. ಸೊ ಸ್ಕ್ವೇರ್ ಟೇಬಲ್ ಅಂತಂದಾಗ ನೋಡ್ರಿ, ಈ ರೀತಿ ಸ್ಕ್ವೇರ್ ಟೇಬಲ್ ಬರ್ತದ. ಸೊ ದೆನ್ ಇಬ್ಬಿಬ್ರು ವ್ಯಕ್ತಿಗಳು ಒಂದೊಂದು ಸೈಡ್ ಕುಂತಾರ ಅಂತ ಹೇಳ್ತಾರ. ಸೊ 1 2 3 4 5 6 7 8. ಸೊ ನೋಡ್ರಿ, ಸೊ ಈ ರೀತಿ ಏನಪ್ಪಾ ಅಂದ್ರ ಒಂದು ಸೈಡ್ ಅಲ್ಲಿ ಇಬ್ಬರು ವ್ಯಕ್ತಿಗಳು ಕೂಡ್ತಾ ಇದ್ದಾರೆ. ದೆನ್ ಆಲ್ ದ ಪರ್ಸನ್ಸ್ ಆರ್ ಫೇಸಿಂಗ್ ಸೆಂಟರ್ ಅಂತ ಹೇಳ್ತಾರೆ. ಸೊ ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಸೆಂಟರ್ ಫೇಸ್ ಮಾಡ್ತಿದ್ದಾರೆ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ, ರೀನಾ ಸಿಟ್ಸ್ ಆನ್ ದ ಇಮಿಡಿಯೇಟ್ ರೈಟ್ ಆಫ್ ಅಮಿತ್ ಅಂಡ್ ದೇ ಬೋತ್ ಸಿಟ್ ಆನ್ ದ ಸೇಮ್ ಸೈಡ್. ಓಕೆ, ನೋಡ್ರಿ, ಅಮಿತ್ನ ಬಲಗಡೆ ಯಾರು ಕುಂತಾ ಇದಾರೆ, ರೀನಾ. ಓಕೆ, ಹಾಗಾದ್ರೆ ಇಲ್ಲಿ ಅಮಿತ್ನ ಇಲ್ಲಿ ತಗೊಳ್ಳೋನು. ಸೊ ರೀನಾ ಎಲ್ಲಿ ಬಂದು ಇಲ್ಲಿ ಬರ್ತಾಳೆ. ಯಾಕಂದ್ರೆ ಇಮಿಡಿಯೇಟ್ ಬಲಗಡೆ ಕೊಡ್ಬೇಕು, ಮತ್ತೆ ಇಬ್ರು ಒಂದೇ ಸೈಡ್ ಅಲ್ಲಿ ಕೊಡ್ಬೇಕಂತಾರ. ಸೊ ಯಾವ್ದಾದ್ರು ಒಂದ್ ಸೈಡ್ ಅಂದ್ರೆ ಇಲ್ಲಿ ತಗೊಂಡ್ಬಿಡೋದು. ಓಕೆ, ಸೊ ದೆನ್ ಇದಾದ ನಂತರ ಏನ್ ಹೇಳ್ತಾರೆ ನೋಡ್ರಿ, ಸೊ ನೆಕ್ಸ್ಟ್ ಇಲ್ಲಿ ಮುಗಿತಾ. ಸೊ ದೆನ್ ಪ್ರೀತಿ ಫೇಸಸ್ ದ ಒನ್ ಹೂ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಕಿರಣ್ ಅಂತ ನೋಡ್ರಿ. ಹಾಗಾದ್ರೆ ಈ ಪ್ರೀತಿ ಇದನ್ನ ಏನ್ ಮಾಡ್ತದ ಅಂದ್ರೆ, ಸೊ ನೆಕ್ಸ್ಟ್ ತಗೊಳ್ಳೋಣ. ಯಾಕಂದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ಪ್ರೀತಿನೂ ಇಲ್ಲ, ಕಿರಣೂ ಇಲ್ಲ, ನಾವು ತಗೊಳ್ಬೇಕಾದ್ರೆ. ಓಕೆ, ಸೊ ದೆನ್ ಇದನ್ನ ನೆಕ್ಸ್ಟ್ ತಗೊಳ್ಳಂತ ಏನಂತ ಹೇಳ್ತಾರ, ಪ್ರೀತಿ ಸ್ಪೇಸಸ್ ದ ಒನ್ ಹೂ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಅ ಕಿರಣ್. ಕಿರಣನ್ನ ಎಡಗಡೆ ಎರಡನೇ ಯಾರು ಕೂತಾರ ಅವ್ರ ಅಪೋಸಿಟ್ ಏನಪ್ಪ ಅಂದ್ರೆ ಪ್ರೀತಿ ಫೇಸ್ ಮಾಡ್ತಾರ ಅಂತಾರ. ಆದ್ರೆ ಪ್ರೀತಿ ಎಲ್ಲಿ ಕೂತಾಳು. ಸೊ ದೆನ್ ನೋಡ್ರಿ, ಪ್ರೀತಿ ಈಸ್ ಸಿಟಿಂಗ್ 4 ಟು ದ ರೈಟ್ ಆಫ್ ಅ ರೀನಾ. ಸೊ ನೋಡ್ರಿ, ರೀನಾನ ಬಲಗಡೆ 4ನೇ ಸ್ಥಾನ, 1 2 3 4. ಸೊ ಇಲ್ಲಿ ಯಾರು ಬರ್ತಾ ಇದಾರೆ, ಪ್ರೀತಿ ಬರ್ತಾ ಇದ್ದಾಳೆ. ಸೊ ದೆನ್ ಸೊ ಹಾಗಾದ್ರೆ ಪ್ರೀತಿ ನೋಡ್ರಿ ಏನ್ ಹೇಳ್ತಾರ, ಪ್ಲೇಸಸ್ ದ ಒನ್ ಹೂ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಅ ಕಿರಣ್. ಸೊ ಹಾಗಾದ್ರೆ ಕಿರಣನ ಎಡಗಡೆ ಲೆಫ್ಟ್ ಯಾರಿದಾರಲ್ಲ ಅವ್ರನ್ನ ಫೇಸ್ ಮಾಡ್ತಾ ಅಂದ್ರೆ ಆಕಿ ಏನ್ ಮಾಡ್ತಿದ್ದಾಳೆ, ಯಾರನ್ನ ಎ ಅಂತಂದ್ರೆ ಯಾರು, ಅಮಿತ್ನ ಫೇಸ್ ಮಾಡ್ತಿದ್ದಾಳೆ. ಹಾಗಾದ್ರೆ ಈ ಅಮಿತ್ ಏನಾಗಬೇಕು, ಕಿರಣನ ಎಡಗಡೆ 2ನೇ ಸ್ಥಾನದಾಗ ಬರ್ಬೇಕಾದ್ರೆ, ಸೊ ಕಿರಣ್ ಎದ್ದವ ಇಲ್ಲಿ ಬರ್ಬೇಕಾಗ್ತದೆ, ಹೌದಲ್ರಿ. ಸೊ ಕಿರಣನ ಎಡಗಡೆ ಇದ್ದವ ಅವನ್ನ ಪ್ರೀತಿ ಫೇಸ್ ಮಾಡ್ತಿರ್ತಾರಂತೆ ಸ್ಟೇಟ್ಮೆಂಟ್ ಇದೆ. ಹಾಗಾದ್ರೆ ಸೊ ನೋಡಿ ಸ್ಟೇಟ್ಮೆಂಟ್ ತಗೊಂಡಾಯ್ತು. ನೆಕ್ಸ್ಟ್, ಸೊ
ಟೂ ಪರ್ಸನ್ ಸಿಟ್ ಬಿಟ್ವೀನ್ ವಿಕಾಸ್ ಅಂಡ್ ದೀಪಕ್. ಓಕೆ ನೋಡ್ರಿ, ವಿಕಾಸ್ ಮತ್ತು ದೀಪಕ್ ನಡಕ ಇಬ್ರು ಕೂರ್ಬೇಕಂತ ಹೇಳ್ತಾರ. ಸೊ ನೋಡ್ರಿ, ಇಲ್ಲಿ ಒಂದು ತಗೊಂಡ್ರೆ ಒಂದೆರಡು ಇಲ್ಲಿ ಬರ್ತಾರ, ಅಥವಾ ದೀಪಕ್ ಇಲ್ಲಿ ಬರ್ಬೋದು. ಸೊ ನೆಕ್ಸ್ಟ್ ನೋಡೋಣಂತ. ನೆಕ್ಸ್ಟ್ ಓಕೆ, ಅಂಡ್ ದೀಪಕ್ ಇಸ್ ಅಡ್ಜಸ್ಟೆಂಟ್ ಟು ಅಮಿತ್ ಅಂತ ಹೇಳ್ತಾರ ನೋಡ್ರಿ. ಹಾಗಾದ್ರೆ ಅಮಿತ್ನ ಬಾಜುಕ್ ದೀಪಕ್ ಅದ, ದೀಪಕ್ ಇಲ್ಲಿ ಬಂದ. ಓಕೆ, ಹಾಗಾದ್ರೆ ದೀಪಕ್ ಮತ್ತೆ ಯಾರ ವಿಕಾಸ್ ನಡಕೆ ಇಬ್ರು ಜನ ಅಂತಾರ, 1 2. ಸೊ ಹಾಗಾದ್ರೆ ವಿಕಾಸ್ ಇಲ್ಲಿ ಬರ್ತಾ ಇದ್ದಾನೆ. ಸೊ ನೆಕ್ಸ್ಟ್ ನೋಡ್ರಿ ಏನಂತಾರ, ಓನ್ಲಿ ಒನ್ ಪರ್ಸನ್ ಸಿಟ್ಸ್ ಬಿಟ್ವೀನ್ ಪ್ರೀತಿ ಅಂಡ್ ರಾಹುಲ್. ಸೊ ದೆನ್ ಹಾಗಾದ್ರೆ ನೋಡ್ರಿ, ಪ್ರೀತಿ ಇಲ್ಲಿದಾಳ. ಸೊ ಪ್ರೀತಿ ಮತ್ತು ರಾಹುಲ್ ನ ಓಕೆ, ಈಕಿ ಯಾರಪ್ಪ ಅಂದ್ರ ಈಕಿ ರೀನಾ ಇದಾಳ್ರಿ. ಓಕೆ, ಸೊ ನೋಡ್ರಿ, ಹಾಗಾದ್ರೆ ಪ್ರೀತಿ ಮತ್ತು ರಾಹುಲ್ ನಡಕೆ ಎಷ್ಟು ಜನ ಕೂತಾರ, ಒಬ್ರು ಅಂತ ಹೇಳ್ತಾರ. ಹಾಗಾದ್ರೆ ಈ ಕಡೆ ಅಂತೂ ಬರಾಕ್ ಆಗಂಗಿಲ್ಲ. ಸೊ ಇಲ್ಲಿ ಒಬ್ಬ ಬಂದ, ಇಲ್ಲಿ ಯಾರು ಬರ್ತಾರ, ರಾಹುಲ್ ಬರಾಕತ್ತಾನ. ರೈಟ್. ಸೊ ಹಾಗಾದ್ರೆ ಪ್ರೀತಿ ಮತ್ತು ರಾಹುಲ್ ನಡಕ ಒಬ್ಬ ವ್ಯಕ್ತಿ ಬಂದ. ಹಾಗಾದ್ರೆ ಇಲ್ಲಿ ಉಳಿದೀಗ ಒಂದ ಪ್ಲೇಸ್. ಸೊ ಯಾರು ಬರ್ತಾರ ನೋಡ್ರಿ, ಸೊ ಕಿರಣ್ ಆಲ್ರೆಡಿ ಬಂದಾಯ್ತು, ರೀನಾ, ರಾಹುಲ್, ದೀಪಕ್, ಅಮಿತ್, ವಿಕಾಸ್. ಓಕೆ, ವಿಕಾಸ್ ಕೂಡ ಬಂದಿದ್ದಾರೆ. ದೆನ್ ಪ್ರೀತಿ, ಪ್ರಿಯಾ. ಓಕೆ, ಸೊ ಇವ್ರು ಆಲ್ರೆಡಿ ಯಾರು ಬಂದಾರ ಇಲ್ಲಿ, ಪ್ರೀತಿ. ಇವಳು ಪ್ರೀತಿ ಇದ್ದಾಳ. ಓಕೆ, ದೆನ್ ಇವಳು ಏನಾಗ್ತು, ಪ್ರಿಯಾ ಇಲ್ಲಿ ಬಂದು. ಫೈನ್. ಸೊ ಹಾಗಾದ್ರೆ ನೋಡ್ರಿ, ಸೊ ಎಲ್ಲರೂ ಒಂದು ಅರೇಂಜ್ಮೆಂಟ್ ಆಯ್ತು ಇಲ್ಲಿ. ಸೊ ದೆನ್ ಹಾಗಾದ್ರೆ ಕ್ವಶನ್ ಏನೈತೆ ನೋಡ್ರಿ, ಹೂ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ದೀಪಕ್ ಅಂತ ಕೇಳ್ತಾರ. ಸೊ ದೆನ್ ದೀಪಕ್ ಏನಿದಾನ, ದೀಪಕ್ ಲೆಫ್ಟ್ ಇಮಿಡಿಯೇಟ್ಲಿ ಯಾರು ಕೂತಾರ ನೋಡ್ರಿ, ಪ್ರಿಯಾ ಕೂತಾಳ. ಸೊ ದ ಆನ್ಸರ್ ಏನ್ ಬಂತು, ದ ಒನ್ ಪ್ರಿಯಾ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಸೊ ತಿಳಿದಿಲ್ಲ ಅಂತಾರ. ಸೊ ಇನ್ನೊಂದ್ಸತಿ ರಿಪೀಟ್ ನೋಡ್ರಿ, ಸೊ ಡೆಫಿನೆಟ್ಲಿ ಅರ್ಥ ಆಗ್ತದ. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ನೋಡ್ರಿ, ಓಕೆ, ಎನಾಲಜಿ ಸಂಬಂಧ ನೋಡ್ರಿ. ಸೊ ಇದು ಒಂದು ಜನರಲ್ ನಾಲೆಜ್ ಮೇಲೆ ಡಿಪೆಂಡ್ ಆಗಿರೋದು. ಗಾರ್ಡನ್ ಅಲ್ಲಿ ನಾವ್ ಏನ್ ನೋಡ್ತೀವಿ, ಫ್ಲವರ್ಸ್ ಗಳನ್ನ ನೋಡ್ತೀವಿ. ಸೊ ಅದೇ ರೀತಿ ಲೈಬ್ರರಿ ಒಳಗೆ ಏನಿರ್ತಾವಪ್ಪ ಅಂತಾರ, ಸೊ ಏನಿರ್ತಾವ್ರಿ, ಬುಕ್ಸ್ ಗಳಿರ್ತಾವ. ಹೌದಲ್ರಿ. ಸೊ ಹೆಲ್ಮೆಟ್ಸ್ ಅಂತ ಇರೋದಿಲ್ಲ, ಟೇಬಲ್ಗಳು ಇರ್ತಾವ. ಬಟ್ ಲೈಬ್ರರಿ ಅದಕ್ಕಂತೀವಿ ನಾವು, ಎಲ್ಲಿ ಬುಕ್ಸ್ ಗಳು ಸಿಗ್ತಾವ ಅದಕ್ಕೆ ನಾವು ಲೈಬ್ರರಿ ಅಂತೀವಿ. ಸೊ ದೆನ್ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ನೋಡ್ರಿ, ಓಕೆ, ಸೊ ಎಂಬೆಡೆಡ್ ಫಿಗರ್ ಅಂತ ಬರ್ತದೆ. ಸೊ ಈ ಎಂಬೆಡೆಡ್ ಫಿಗರ್ ಅಲ್ಲಿ ನೋಡೋದಾದ್ರೆ ನೋಡ್ರಿ, ಸೊ ಯಾವ್ದು ಒಂದು ಸರಿಯಾದ ಉತ್ತರ ಬರ್ತದೆ. ಫೈನ್. ನೋಡ್ರಿ, ಈ ರೀತಿಯಾದಂತ ಇರುವಂತ ಶೇಪ್ ಸೊ ಯಾವ ಒಂದು ಚಿತ್ರದಾಗ ಬರ್ತಾ ಇದೆ ಅನ್ನೋದಾದ್ರೆ, ಸೊ ನೋಡ್ರಿ ಇಲ್ಲಿ ಅಂತೂ ಎಲ್ಲೂ ಕಾಣತ್ತಿಲ್ಲ. ಫೈನ್. ಸೊ ಇಲ್ಲಿ ಉಲ್ಟಾ ಐತಿ, ಬಟ್ ಉಲ್ಟಾ ನಮಗೆ ಬೇಕಾಗಿಲ್ಲ. ಸೊ ದೆನ್ ಈ ಕಡೆ ನೋಡ್ರಿ, ಸೊ ಇದು ಇದೆ, ಬಟ್ ಇಲ್ಲಿ ಈ ರೀತಿಯಾಗಿ ಇರ್ಬೇಕಾಗಿತ್ತು, ಬಂದಿಲ್ಲ. ಸೊ ಸಾರಿ, ಇಲ್ಲೂ ಇಲ್ಲೇ ಇಲ್ಲ. ಫೈನ್. ಸೊ ದೆನ್ ಹಾಗಾದ್ರೆ ಇಲ್ಲಿ ನೋಡ್ರಿ, ಎಸ್. ಸೊ ಎಸ್, ಇದು ನೋಡ್ರಿ. ಓಕೆ, ಸೊ ಕರೆಕ್ಟ್ ಆಗಿ ನೋಡ್ರಿ, ಇದೇ ರೀತಿ ಚಿತ್ರ ಇಲ್ಲಿ ಬರ್ತಾ ಇದೆ. ಸೊ ಹಾಗಾದ್ರೆ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆ, ಸೊ ಒಂದು ರಿಪೀಟ್ ಸೀರೀಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ, DEFGH. ಸೊ ಮತ್ತೆ ಇಲ್ಲಿ ಡಿ ರಿಪೀಟ್ ಆಗ್ತಾ ಇದೆ. ದೆನ್ ಹಾಗಾದ್ರೆ DEFGH. ಸೊ ಇಲ್ಲಿಗೆ ಮತ್ತೆ ಮುಗಿತು, DEFGH. ಸೊ DEFGH. ಸೊ DEFGH. ಸೊ ದೆನ್ ಇಲ್ಲಿ ಡಿ. ಓಕೆ, ಹಾಗಾದ್ರೆ ಏನ್ ಬರ್ಬೇಕು ನೋಡ್ರಿ, ಫಸ್ಟ್ ಪ್ಲೇಸ್ ನಾಗ EEGD. ಓಕೆ, EEGD. ಓಕೆ, ಸೊ ದ ಆಪ್ಷನ್ ಇಸ್ 2. ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆಯಲ್ಲಿ ನೋಡ್ರಿ, ಓಕೆ, ಸೊ ಇಲ್ಲಿ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ನೋಡ್ರಿ, ಸೊ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಇಫ್ ದ ಭೂತಾನ್ ಇಸ್ ಕೋಡೆಡ್ ಆಸ್ ನೋಡ್ರಿ BHUTAN. ಓಕೆ, ಈ ಭೂತಾನ್ ಅನ್ನ ಯಾವ ರೀತಿಯಾಗಿ ಬರ್ತಾರ ಅಂತಂದ್ರೆ UHB. ಓಕೆ, ನೋಡ್ರಿ ಫಸ್ಟ್ 3 ಲೆಟರ್ಸ್ ಏನಾಗ್ಯಾವ, ಇವ ರಿವರ್ಸ್ ಆಗಿದಾವ. ಸೊ UHB, BHU, UHB. ಓಕೆ, ನೆಕ್ಸ್ಟ್ ಏನ್ ಬರತೈತಿ ನೋಡ್ರಿ, ಸೊ UHB ಅಂತ ಬರ್ದಾರ. ದೆನ್ VCP ಅಂತ ಬರ್ದಾರ. ಸೊ VCP ಅಂತ ಹೆಂಗಾಗೈತೆ ಅಂದ್ರೆ ನೋಡ್ರಿ, ಸೊ ಇಲ್ಲಿಗೆ ನೋಡ್ರಿ +2 ಆಗಿದೆ. TUV ABC NOP. ಸೊ ಪ್ರತಿಯೊಂದು ಏನಾಗ್ಯಾವ +2 ಆಗಿ ಬಂದಿದೆ. ಹೌದಾ? ಸೊ ಹಾಗಾದ್ರೆ ದೆನ್ ಅದೇ ರೀತಿ ಏನ್ ಕೇಳ್ತಾರ, ಸೊ ಗ್ರೀಸ್ ಅನ್ನು ಈ ರೀತಿ ಬರ್ದಾರ. ಸೊ ಇಲ್ಲೂ ಕೂಡ ನೋಡ್ಬೋದು ನೀವು, GRE ಇದ್ದಿದ್ದ ERG ಆಗೈತಿ. ದೆನ್ EFG +2 ಆಗೈತಿ. CDE +2 ಆಗೈತಿ. E ಇದ್ದಿದ್ದ G ಆಗೈತಿ, ಅದ +2 ಆಗಿದೆ. ಫೈನ್. ಹಾಗಾದ್ರೆ ಇದೇ ರೀತಿ ನಮ್ಗೆ ಏನ್ ಕೇಳ್ತಾರೆ ಕ್ವಶನ್, ಫ್ರಾನ್ಸ್ ಕೇಳ್ತಾರೆ. ಓಕೆ, FRANCE. ಓಕೆ, ಸೊ ಹಾಗಾದ್ರೆ ಫಸ್ಟ್ 3 ಲೆಟರ್ಸ್ ಏನ್ ಮಾಡ್ತೀರಿ, ರಿವರ್ಸ್ ಬರೀತೀರಿ. ಸೊ ದೆನ್ ಹಾಗಾದ್ರೆ ARF ಆಗ್ತೈತೆ. ಹೌದಲ್? ಸೊ ದೆನ್ ಇದನ್ನ ಏನ್ ಮಾಡ್ತೀರಿ, +2 ಮಾಡ್ತೀರಿ. N ಇದ್ದಿದ್ದು ಏನಾಗ್ತೈತಿ, +2 ಮಾಡಿದ್ರೆ OP, CDE, EFG. ಸೊ ಹಾಗಾದ್ರೆ ನೋಡ್ರಿ ARF PEG. ಸೊ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಸೊ ಹಾಗಾದ್ರೆ ದ ಆಪ್ಷನ್ 4
ಸೊ ಇಸ್ ದ ರೈಟ್ ಆನ್ಸರ್. ಫೈನ್. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್. ಎಸ್, ಮುಂದಿನ ಪ್ರಶ್ನೆ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದುವರೆಗೆ ನಿಮ್ಮ ಪ್ರೋತ್ಸಾಹ ಯಾವ ರೀತಿ ನೀಡ್ತಾ ಇದ್ರೆ ಅದೇ ರೀತಿ ಮುಂದೆ ಕೂಡ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಆಶಿಸ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.